ಓಂ ಪ್ರಕರಣಾಚ್ಚ ಓಂ. ಅಜಿತಿ ಶಬ್ದವಾಚ್ಯನಾದವನು ಸರ್ವಸಂಹಾರಕನಾದವನು ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ಆ ಪ್ರಕರಣವನ್ನು ಗಮನಿಸಿದರೆ ಅದು ಗೊತ್ತಾಗ್ತದೆ ಅಂತ ಈ ವಿಷಯ ನಾವು ನೋಡ್ತಾ ಇದ್ದೀವಿ. ಈ ಬೃಹದಾರಣ್ಯಕ ಉಪನಿಷತ್ತಿನ ಆ ಭಾಗ ನಾವು ನೋಡಿದರೆ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಮೃತ್ಯುವಿನಿಂದ ಪ್ರಾರಂಭ ಆಗಿದೆ. ಸರ್ವಸಂಹಾರಕವಾದ ಮೃತ್ಯುವಿನಿಂದ ಅದು ಪ್ರಾರಂಭ ಆಗಿದೆ. ಸರ್ವಸಂಹಾರಕವಾದ ಮೃತ್ಯುವಿನ ವರ್ಣನದೊಂದಿಗೆ ಅದು ಮುಕ್ತಾಯ ಕಂಡಿದೆ. ಅಲ್ಲಿ ಆ ಮಂತ್ರ ಏನಿದೆ, ಮಂತ್ರದ ಅರ್ಥ ನಾವೀಗ ನೋಡ್ತಾ ಇದ್ದೀವಿ ಅಭಿನವ ಚಂದ್ರಿಕಾ ಟಿಪ್ಪಣಿಗೆ ಅನುಸಾರವಾಗಿ. ಮೃತ್ಯು ಶಬ್ದವಾಚ್ಯನಾದ ಭಗವಂತ ಎಲ್ಲವನ್ನು ಕೂಡ ವ್ಯಾಪಿಸಿಕೊಂಡಿದ್ದ ಅಂತ ಬಂದಿದೆ. ಮತ್ತು ಅವನು ತನಗೆ ಪೂಜಾ ಸಾಧನವಾದ ನೀರನ್ನು ಸೃಷ್ಟಿ ಮಾಡಿದ ಅಂತ ಇಷ್ಟು ಬಂತು. ತಸ್ಯ ಅರ್ಚತಃ ಮೃತ್ಯೋ ಸಕಾಶಾತ್ ಪೂಜಾ ಸಾಧನ ಭೂತಾಹ ಆಪಹ ಅಜಾಯಂತ. ಇಲ್ಲಿವರೆಗೆ ಅದರ ಅರ್ಥ ವಿವರಣ ಮುಗಿಯಿತು. ಮುಂದೆ ತತ್ರ ಅಪ್ಸು ಯತ್ ಯಹ ಅಪಾಂಶರಃ, ಅಲ್ಲಿ ವೇದವಾಕ್ಯದಲ್ಲಿ ಯತ್ ಅಂತ ಶಬ್ದ ಇದೆ. ಆ ಯತ್ ಅಂತಿದ್ದನ್ನು ಯಹ ಅಂತ ನಾವು ಪುಲ್ಲಿಂಗದಲ್ಲಿ ಓದಿಕೋಬೇಕಷ್ಟೆ. ಅಪಾಂಶರಃ, ಆ ನೀರಿನ ಶರ ಅಂದ್ರೆ ಒಂದು ನೊರೆ. ಆ ನೊರೆಯ ರೂಪವಾದಂತಹ ಒಂದು ಮಂಡ ಇತ್ತು. ಮಂಡ ಅಂದ್ರೆ ಕೆಲವು ಕಡೆ ಗಂಜಿ ಅಂತಲೂ ಅರ್ಥ ಬರ್ತದೆ. ಸ್ವಲ್ಪ ಗಟ್ಟಿಯಾದಂತಹ ದ್ರವ ಅಂತ ಅದನ್ನು ನಾವು ತಿಳ್ಕೋಬಹುದು. ಅದು ಅಲ್ಲಿತ್ತು. ಅದು ಮುಂದೆ ಮಂಡ ಆಸೀತ್ ತತ್ ಸಹ ಶರಃ, ಆ ನೊರೆಯ ರೂಪವಾದದ್ದು, ಆ ಘನಿ ಸ್ವಲ್ಪ ಗಟ್ಟಿಯಾದ ದ್ರವ ಭಾಗ ಏನಿದೆ ಅದು ಮೃತ್ಯುನ ಸಮಹನ್ಯತ. ಮೃತ್ಯುವಿನಿಂದ, ಮೃತ್ಯು ಶಬ್ದವಾಚ್ಯನಾದ ಭಗವಂತನಿಂದ ಅದು ಸಮಹನ್ಯತ ಅಂದ್ರೆ ಹೊಡೆಯಲ್ಪಟ್ಟಿತು ಅಂತ ಹೀಗೆ ಅರ್ಥ ಆಗ್ತದೆ. ಹೊಡೆಯುವುದು ಅಂದ್ರೂ ಅಥವಾ ಒಟ್ಟಿಗೆ ಗೂಡಿಸುವುದು ಅಂತ ಅದರ ಅಭಿಪ್ರಾಯ ಆಗಬಹುದು. ಒಗ್ಗೂಡಿಸುವುದು. ಹೀಗೆ ಅದು ಸಮಹನ್ಯತ ಅನ್ನೋದಕ್ಕೆ ಘನೀಭಾವಂ ಪ್ರಾಪಿತಃ ಅಂತ ಅರ್ಥ ಬರೆದಿದ್ದಾರೆ. ಘನೀಭಾವ ಬಂದಿತದಕ್ಕೆ. ದ್ರವಭಾವ ಇದ್ದದ್ದು ಕ್ರಮವಾಗಿ ಅದು ಗಟ್ಟಿಯಾಗ್ತಾ ಹೋಯಿತು. ಸಹ ಘನೀಭೂತಃ ಮಂಡಃ ಪೃಥಿವಿ ಅಭವತ್, ಅದೇ ಮುಂದೆ ಪೃಥಿವಿಯಾಯಿತು. ಬ್ರಹ್ಮಾಂಡಂ ಅಭವತ್, ವೇದವಾಕ್ಯದಲ್ಲಿ ಪೃಥ್ವಿ ಅಂತಿದೆ. ಪೃಥ್ವಿ ಅನ್ನೋ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಹೀಗೆ ಅರ್ಥ ಮಾಡ್ತಾರೆ. ಪೃಥ್ವಿ ಅನ್ನೋ ಶಬ್ದ ಅನೇಕ ಪ್ರಸಂಗಗಳಲ್ಲಿ ತುಂಬಾ ಸಂಕೀರ್ಣವಾದ ಶಬ್ದ. ಕೆಲವು ಕಡೆ ನಾವು ವಾಸ ಮಾಡುವಂಥ ಯಾವುದೋ ಈ ಭೂಮಿಯಲ್ಲಿ ಮಾತ್ರ ಹೇಳ್ತದೆ. ಇನ್ನು ಕೆಲವು ಕಡೆ ಅದು ಸಮಸ್ತ ಬ್ರಹ್ಮಾಂಡವನ್ನೇ ವರ್ಣನೆ ಮಾಡ್ತದೆ. ಹಾಗದು ಬ್ರಹ್ಮಾಂಡವಾಯಿತು. ಆ ಪೃಥ್ವಿಯಲ್ಲಿ ಮೃತ್ಯು ಅಶ್ರಾಮ್ಯತ, ಅವನು ವಿಶ್ರಾಂತಿ ಸ್ವೀಕಾರ ಮಾಡಿದ ಅಂತ ಮುಂದೆ ಅಲ್ಲಿ ವರ್ಣನೆ ಇದೆ. ಆ ವಿಶ್ರಾಂತಿ ಸ್ವೀಕಾರ ಮಾಡಿದ ಅನ್ನುವುದು ಹೇಗೆ ಅಂದ್ರೆ ಅದನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅವನಿಗೆ ಶ್ರಮ ಅಂತ ಅನ್ನೋದೇನಿಲ್ಲ. ಅವನಿಗಿರುವುದು ಶಯನ ಮಾತ್ರ, ಯೋಗ ನಿದ್ರಾ ಅಂತ ಏನು ಹೇಳ್ತೀವಿ, ಆ ಯೋಗ ನಿದ್ರಾ ಅವನು ಮಾಡಿದ ಅಂತ ಅಷ್ಟೇ ತಾತ್ಪರ್ಯ. ಹೊರತು ನಮ್ಮಂತೆ ದಣಿವಾಗಿ ವಿಶ್ರಾಂತಿ ತಗೊಂಡ ಅಂತ ಅದರ ತಾತ್ಪರ್ಯ ಅಲ್ಲ. ಯಥೋ ಹರೇಹ ಶ್ರಮೋ ನಾಮ ಶಯನಂ ಸಂಪ್ರಕೀರ್ತಿತ ಮಿತಿ ವಚನ ಅಂತಂತಿದೆ ನೋಡಿ. ಆ ವಚನ ಏನಿದೆ ಅದು ಬೃಹದಾರಣ್ಯಕ ಭಾಷ್ಯದ ವಚನ. ಯಾವುದೋ ಒಂದು ಪುರಾಣದ್ದು ಮತ್ತೆ ಅದು ಸ್ಮೃತಿಯೋ ಏನಾದರೂ ಇದ್ದಿರಬೇಕು. ಅಲ್ಲಿಂದ ಆಚಾರ್ಯ ಕೋಟ್ ಮಾಡಿದಂತಹ ಒಂದು ವಚನ. ಅದರ ಅನುಸಾರವಾಗಿ ಅವನು ಅಲ್ಲಿ ಶ್ರಮ ಮಾಡಿದ, ವಿಶ್ರಾಂತಿ ಮಾಡಿದ ಅಂತ ಅಷ್ಟೇ ಅರ್ಥ ಆಗುತ್ತೆ. ಹೊರತು ಅವನಿಗೆ ಆಯಾಸ ಆಗಿತ್ತು ಅಂತ ಅದರ ತಾತ್ಪರ್ಯ ಅಲ್ಲ.
ಇಲ್ಲಿ ಇದನ್ನು ಸ್ವಲ್ಪ ಗಮನಿಸಬೇಕು. ಇವತ್ತಿಗೂ ಕೂಡ ನಾವೀಗ ನೋಡ್ತಾ ಇರೋದು ಬ್ರಹ್ಮಾಂಡದ ಬಗ್ಗೆ, ಅದೇನೇ ಇರಲಿ, ಇವತ್ತಿಗೂ ಕೂಡ ನಾವು ವಾಸ ಮಾಡುವ ಈ ಭೂಮಿಯೂ ಕೂಡ ಮೊದಲು ದ್ರವರೂಪದಲ್ಲಿತ್ತು. ದ್ರವರೂಪದಲ್ಲಿದ್ದಂತಹ ಈ ಭೂಮಿ ಕ್ರಮವಾಗಿ ಅದೆಷ್ಟೋ ಲಕ್ಷಗಟ್ಟಲೆ ವರ್ಷಗಳ ಬಳಿಕ ಘನರೂಪವನ್ನು ಪಡೆಯಿತು ಅಂತ ಇವತ್ತು ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅದರಂತೆ ಈ ನಮ್ಮ ಈ ಪರ್ವತಗಳು ಮತ್ತೆ ಮರುಭೂಮಿಗಳು ಇವುಗಳ ರಚನೆಯೆಲ್ಲ ನಾವು ಗಮನಿಸಿದರೆ ಮೊದಲು ಇವೆಲ್ಲವೂ ಕೂಡ ದ್ರವರೂಪದಲ್ಲಿದ್ದು, ನಾವು ಯಾವುದೋ ಒಂದು ಪದಾರ್ಥ ಮಾಡ್ತೀವಲ್ಲ, ಉದಾಹರಣೆಗೆ ಯಾವುದೋ ಮೈಸೂರು ಪಾಕೋ ಇಂಥ ಯಾವುದೋ ಒಂದು ಪದಾರ್ಥವನ್ನು ಮಾಡಿದರೆ ಮೊದಲು ಅದು ದ್ರವ್ಯ ರೂಪದಲ್ಲಿರ್ತದಲ್ಲ, ಆವಾಗ ಅದಕ್ಕೆ ನಾವು ಯಾವ ರೂಪ ಕೊಡ್ತೀವೋ ಅದೇ ರೂಪವೇ ಮುಂದೆ ಅದಕ್ಕೆ ಬರ್ತದೆ. ಇದು ಗೊತ್ತಿದೆ. ಅದನ್ನ ಸ್ವಲ್ಪ ಉದ್ದವಾಗಿ ಎತ್ತರವಾಗಿ ನಾವೇನಾದ್ರು ಮಾಡಿಟ್ರೆ ಉದ್ದ ಆಗ್ತದೆ, ಚೌಕವಾಗಿ ಮಾಡಿಟ್ರೆ ಚೌಕ ಆಗ್ತದೆ. ಕೆಲವು ಕಡೆ ಒಂದರ ಕೆಳಗೊಂದು ಲೇಯರ್, ಅದ್ರ ಮೇಲೆ ಇನ್ನೊಂದು ಲೇಯರ್ ಬೀಳಿಸಿದ್ರೆ ಅದನ್ನ ನಾವು ಹಾಕಿದ್ರೆ ಮತ್ತೊಂದು ಸೌಟಿನಿಂದ ಅದರ ಮೇಲೆ ಮತ್ತೊಂದು ಲೇಯರ್ ಹಾಕಿದ್ರೆ ಹೀಗೆ ಲೇಯರ್ ಮೇಲೆ ಲೇಯರ್ ಕಾಣ್ತಾ ಹೋಗ್ತದೆ. ಅನೇಕ ಕಡೆ ಭೂಮಿಯ ಪದರಗಳೆಲ್ಲ ಹೀಗೆ ಕಾಣ್ತವೆ. ಇವತ್ತು ಕೂಡ ಭೂಮಿಯ ಮೇಲ್ಮೈನಲ್ಲಿ ಹಾಗೆ ಕಾಣ್ತವೆ. ಪರ್ವತ ಮೊದಲಾದದ್ದು ಕೂಡ ಅದೇ ತರ ಕಾಣ್ತವೆ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಅದರಿಂದ ಮೊದಲು ದ್ರವರೂಪದಲ್ಲಿದ್ದು ಮುಂದೆ ಘನರೂಪವನ್ನು ತಾಳಿತು ಅಂತ ಅದರ ತಾತ್ಪರ್ಯ. ಸಹ ಮೃತ್ಯು, ಆ ಮೃತ್ಯು ಏನಿದ್ದಾನೆ ನರಸಿಂಹ ರೂಪದ ಭಗವಂತ, ಮೇ ಅಂದ್ರೆ ನನಗೆ ಒಬ್ಬ ಮಗ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟ. ಅಲ್ಲಿ ವಾಯು ಅಪೇಕ್ಷೆಯ ದ್ವಿತೀಯ ಆತ್ಮ ಪುತ್ರ ಜಾಯೇತೈತಿ ಅಕಾಮಯತ. ವಾಯುವನ್ನು ಹೆಸರಿನೊಬ್ಬ ಮಗ ಇದ್ದಾನೆ, ಅದಲ್ಲದೆ ಇನ್ನೊಬ್ಬ ಮಗ ಬೇಕು ಅಂತ ಬಯಸಿದ. ಇದ್ರ ಬಗ್ಗೆ ಈಗ ನನಗೆ ಹೆಚ್ಚು ಹೇಳಲಿಕ್ಕೆ ಏನು ಸ್ಮರಣದಲ್ಲಿಲ್ಲ. ಮೊದಲು ಹುಟ್ಟಿದ್ದು ವಾಯುವಿನೋ ಚತುರ್ಮುಖ ಬ್ರಹ್ಮನೋ ಅದ್ರ ಬಗ್ಗೆ ನಾವೀಗ ಈ ಹಂತದಲ್ಲಿ ಒಮ್ಮೆಲೆ ಎಲ್ಲ ಹೇಳೋದು ಕಷ್ಟ. ಹುಟ್ಟಿದ್ದು ಮೊದಲು ಚತುರ್ಮುಖ ಬ್ರಹ್ಮನೇ, ಆಮೇಲೆ ವಾಯುವೇ. ಆದರೆ ಈ ಚತುರ್ಮುಖ ಬ್ರಹ್ಮ, ವಾಯು ಮೊದಲಾದವರು ಎಲ್ಲಿಗೂ ಕೂಡ ಅನೇಕ ಹಂತದಲ್ಲಿ ಉತ್ಪತ್ತಿಗಳಿರ್ತವೆ. ಆದ್ರಿಂದ ಈ ಥರದ್ದು ಸ್ವಲ್ಪ ಗೊಂದಲ ಆಗಬಹುದು. ಅದೇನೇ ಇರಲಿ, ಅಂತೂ ಒಬ್ಬ ಮಗ ಹುಟ್ಟಲಿ ಅಂತ ಅವನ ಅಪೇಕ್ಷೆ ಪಟ್ಟ. ಆಮೇಲೆ ಮುಂದೆ ಅವನು ಏನ್ ಮಾಡಿದ, ಸಹ ಮೃತ್ಯು ಮನಸ ಅಂತಿದೆ ಅಲ್ಲಿ ಉಪನಿಷತ್ನಲ್ಲಿ. ಮನಸ ಅಂತಿದ್ರೆ ಆ ಮನಸ ಅನ್ನೋದಕ್ಕೆ ಸ್ವೇಚ್ಛೆ ಅಂತ ಅರ್ಥ, ತನ್ನ ಇಚ್ಛೆಗೆ ಅನುಸಾರವಾಗಿ. ವಾಚಂ, ವಾಗಭಿಮಾನಿನಿಯಾದಂತಹ ಶ್ರೀದೇವಿಯನ್ನ, ಸರಸ್ವತಿ ಭಾರತೀಯರು ವಾಗಭಿಮಾನಿನಿಯರು ಅಂತ ಒಂದು ವಿಷಯ ಬೇರೆ. ಅವರು ಲಕ್ಷ್ಮೀದೇವಿ ಬಳಿಕನೇ ವಾಗಭಿಮಾನಿನಿಯರು. ಸಕಲ ವಾಕ್ಗಳಿಗೂ ಮತ್ತು ಮನಸ್ಸಿಗೂ ದೇವತೆ ಅಂದ್ರೆ ಮೊದಲು ಲಕ್ಷ್ಮೀದೇವಿಯೇ. ಅವಳನ್ನ ವಾಚಂ ಅಂತ ದ್ವಿತೀಯ ವಿಭಕ್ತಿ ಇದೆ ಅಲ್ಲಿ. ಅದಕ್ಕೆ ಪ್ರತಿ ಅಂತ ಒಂದು ಅಧ್ಯಾಯ ಮಾಡ್ಕೊಂಡಿದ್ದಾರೆ. ಮಿಥುನಂ ಅಂದ್ರೆ ದ್ವಂದ್ವಭಾವ ಅಂತ ಅರ್ಥ. ವಾಚಂ ಶ್ರಿಯಂ ಸಮಭವತ ಅಂತ. ವಾಚಂ ಮಿಥುನಂ ಸಮಭವತ ಅಂತ ಅಲ್ಲಿ ಮೂಲದಲ್ಲಿದೆ. ಅದಕ್ಕೆ ಅವಳ ಜೊತೆಗೆ ಸಮಾಗಮ ಮಾಡಿದ ಅಂತ ಅದರ ತಾತ್ಪರ್ಯ. ಹಾಗಾಗಿ ಮಿಥುನಂ ಅಂದ್ರೆ ಸಮಾಗಮವನ್ನು ಮಾಡಿದ ಅಂತಾನೆ ಹೀಗೆ ಅರ್ಥ ಆಗ್ಬಹುದು. ಆ ಥರನೂ ಅರ್ಥ ಇಟ್ಕೋಬಹುದು ನಾವು, ಅದಕ್ಕೇನು ತೊಂದರೆ ಇಲ್ಲ. ಮತ್ತೊಂದ್ಸರಿ ಅಶನಾಯಾಹಿ ಮೃತ್ಯು. ಅಶನಾಯ ಅಂದ್ರು ಮೃತ್ಯು ಅಂದ್ರು ಅದೇ ಭಗವಂತನೇ, ಬೇರೆ ಯಾರು ಅಲ್ಲ ಅಂತ ಅನ್ನೋದನ್ನ ಹಿಂದೆ ಒಂದ್ಸರಿ ಹೇಳಿದ್ರು. ಅದನ್ನೇ ಮತ್ತೊಂದ್ಸರಿ ಹೇಳ್ತಿದ್ದಾರೆ. ಸೈತ್ಯುಕ್ತೋ ಮೃತ್ಯು ಕಹ, ಯಾರವನು ಸಹ ಅಂತ ಹೇಳಲ್ಪಟ್ಟ ಮೃತ್ಯು ಅಂದ್ರೆ ಅಶನಾಯ. ಈ ಜಗತ್ತೆಲ್ಲದ ಅಶನ ಅಂದ್ರೆ ಜಗತ್ತು. ಆ ಜಗತ್ತೆಲ್ಲದಕ್ಕೂ ಕೂಡ ಸೃಷ್ಟಿ ಪಾಲನೆ ಇತ್ಯಾದಿಗಳನ್ನು ಮಾಡುವ ಈ ಭಗವಂತ ಏನಿದ್ದಾನೆ ಅವನನ್ನೇ ಅಶನಾಯ ಎಂಬ ಶಬ್ದದಿಂದ ಹೇಳಿರೋದು. ಅಲ್ಲಿ ಉಪನಿಷತ್ನಲ್ಲಿ ಅಶನಾಯಾಮ್ ಅಂತ ಒಂದು ವೇಳೆ ಇದ್ರೆ ಸಮೃತ್ಯು ಸಮಭವತ ಅಶನಾಯಾಮ್ ಮೃತ್ಯು ಅಂತಿದ್ರೆ, ಈಗ ನಾವು ನೋಡ್ತಿರೋ ಪುಸ್ತಕದಲ್ಲಿ ಅಶನಾಯಾಮ್ ಮೃತ್ಯು ಅಂತಿದೆ. ಪ್ರಾಯ ಅಶನಾಯಾಮ್ ಮೃತ್ಯು ಅಂತ ಏನಾದ್ರು ಇತ್ತೇನೋ. ಹಾಗೇನಾದ್ರೂ ಇದ್ರೆ ಅದನ್ನ ಸತ್ಯನಾಥ ಸ್ವಾಮಿಗಳು ಅಶನಾಯಾಮ್ ಅಂತ ಇಟ್ಕೊಂಡು ಅರ್ಥ ಹೇಳಿದ್ದಾರೆ. ನೀವು ಬೃಹದಾರಣ್ಯ ಉಪನಿಷತ್ತಿಂದ ಬೇರೆ ಬೇರೆ ಪುಸ್ತಕಗಳನ್ನು ಗಮನಿಸಬೇಕು. ಮೂಲ ಉಪನಿಷತ್ತಿಂದೆ, ಅದಕ್ಕೆ ನಮ್ಮ ಮಾಧ್ವರು ಬರೆದಿರೋ ಪುಸ್ತಕಗಳು ಮತ್ತು ಬೇರೆಯವರು ಬರೆದಿರೋ ಪುಸ್ತಕಗಳನ್ನೆಲ್ಲ ಗಮನಿಸಬೇಕು. ಅಶನಾಯಾಮ್ ಮೃತ್ಯು ಅಂತಿದ್ರೆ ಅಲ್ಲಿ ಯಾಕೆ ಬಿಂದು ಬಂದಿದೆ ಅಂದ್ರೆ
ಬಿಂದು ಛಾಂದಸಃ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯನಾಥ ಸ್ವಾಮಿಗಳು. ಬಿಂದು ಈ ಪ್ರಥಮಾ ವಿಭಕ್ತಿಯಲ್ಲಿ ಬಿಂದು ಬರೋದಿಲ್ಲ, ದ್ವಿತೀಯ ವಿಭಕ್ತಿಯಲ್ಲಿ ಮಾತ್ರ ಬಿಂದು ಬರ್ತದೆ, ನಮಗದು ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಯಾಕೆ ಬಿಂದು ಬಂದಿದೆ ಅಂದ್ರೆ ಇದು ವೇದವಾಕ್ಯ ಆದ್ರಿಂದ ಅಂತ ಒಂದು ಬಿಂದು ಅಲ್ಲಿ ಬಂದಿದೆ. ವೇದವಾಕ್ಯದಲ್ಲಿ ಇಂತಹ ವಿಚಿತ್ರಗಳು ಕಾಣಿಸ್ತಿರ್ತಾರೆ. ಅದೇ ಇಲ್ಲಿ ವೇದವಾಕ್ಯ ಆದ್ರೆ ಬಿಂದು ಯಾಕೆ ಬರಬೇಕು ಅನ್ನೋದು ನಮಗೊಂದು ಗಮನದಲ್ಲಿರಬೇಕು. ಆಚಾರ್ಯ ಅದನ್ನು ಸರ್ವಮೂಲದಲ್ಲಿ ಒಂದು ಕಡೆ ಬೇರೆ ಕಡೆ ಹೇಳಿದ್ದಾರೆ. ಈ ಹ್ರಸ್ವ ಇದ್ದದ್ದು ದೀರ್ಘ ಆದ್ರೆ, ದೀರ್ಘ ಇದ್ದದ್ದು ಹ್ರಸ್ವ ಆದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಹ್ರಸ್ವ ಇದ್ದದ್ದು ದೀರ್ಘ ಆದ್ರೆ ಆಧಿಕ್ಯವನ್ನು ಸೂಚನೆ ಮಾಡ್ತದೆ, ಆ ಕ್ರಿಯೆಯ ಆಧಿಕ್ಯವನ್ನ. ಮೂಲತಃ ದೀರ್ಘ ಇದ್ದದನ್ನು ಹೇಳುವಾಗ ಹ್ರಸ್ವ ಹೇಳಿದ್ರೆ ಅಲ್ಲಿ ಅದು ಅಲ್ಪತೆಯನ್ನು ಸೂಚನೆ ಮಾಡ್ತದೆ ಅಂತೆಲ್ಲ ಬಂದಿದೆ. ಹಾಗೆ ಬಿಂದುರ ವ್ಯವಧಾರಣೆ ಪ್ರಾಯ ಐತರೇಯ ಉಪನಿಷತ್ ಭಾಷೆಯಲ್ಲಿ ಮುಂದೊಂದು ಕಡೆ ಬಂದಿದೆ. ಒಂದು ಕಡೆ ಬಿಂದು ಇಲ್ಲದೆ ಇದ್ದದನ್ನು ಬಿಂದು ಪ್ರಯೋಗ ಮಾಡಿದ್ರೆ ಅದು ಅವಧಾರಣವನ್ನು ಸೂಚನೆ ಮಾಡ್ತದೆ, ಅವನೇ ಅಂತ. ಯಾ ಶನಾಯ ಶೈವ ಮೃತ್ಯು ಅಂತ ಅವರು ಶೈವ ಅಂತ ಬರ್ತಿದ್ದಾರೆ ನೋಡಿ ಸತ್ಯನಾಥ ಸ್ವಾಮಿಗಳು, ಅದನ್ನ ಆ ಥರ ಹೇಳಿರೋದು. ಯಾ ಶನಾಯ ಶೈವ ಮೃತ್ಯು ಅಂತ. ಮುಂದೆ ಅಶನಾಯ ಮೃತ್ಯು ಅದರಿಂದ ತತ್ವಪ್ರಕಾಶಕದಲ್ಲಿ ಕೂಡ ಅಶನಾಯಾಮ್ ಅಂತ ಇರಬೇಕಾಗಿತ್ತೇನೋ. ಅದನ್ನು ಮತ್ತೊಂದ್ಸರಿ ನಾನು ಯಾವಾಗ ನೋಡ್ತೀನಿ, ನನಗೆ ಎಲ್ಲಾ ಪುಸ್ತಕಗಳು ಕಣ್ಮುಂದೆ ಇದ್ದಾಗ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಶನಾಯ ಮೃತ್ಯು ತದ್ಯದ್ರೇತಃ ಆಸೀತ್ ಸ ಸಂವತ್ಸರ ಅಂತ ಹೀಗದ್ರ ಅರ್ಥ. ನೋಡಿ ಅಲ್ಲಿ ತದ್ಯದ್ರೇತಃ ಅಂತ ಹೀಗಿದೆ. ತತ್ ಅಂತಂದ್ರೆ ತತ್ ಅಂತ ಅದು ಪ್ರಥಮ ವಿಭಕ್ತಿನೋ ದ್ವಿತೀಯ ವಿಭಕ್ತಿನೋ ಏನೋ ಒಂದು ವಿಭಕ್ತಿ ಅವರು ಪ್ರಯೋಗ ಮಾಡಿದ್ದಾರೆ. ತತ್ ಅಂದ್ರೆ ಅದಕ್ಕೆ ತೇನ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಸತ್ಯನಾಥ ಸ್ವಾಮಿಗಳು. ತದ್ಯದ್ರೇತಃ ಯಾವ ರೇತಸ್ಸಿತ್ತೋ ಅಂತ ಪ್ರಥಮ ವಿಭಕ್ತಿನೂ ಅರ್ಥ ಆಗಬಹುದು. ಆದ್ರೆ ಇವರು ತೇನ ಮಿಥುನೇ ಭಾವೇನ ಆ ಲಕ್ಷ್ಮೀ ಮತ್ತು ನಾರಾಯಣದ ಸಮಾಗಮದಿಂದ ಯದ್ರೇತಃ ಆಸೀತ್ ಯಾವ ತೇಜಸ್ಸು ಅಲ್ಲಿ ಹೊರಗೆ ಬಿತ್ತೋ ತಸ್ಮಾತ್ ಅದರಿಂದ ಸಹ ಪ್ರಸಿದ್ಧ ಸಹ ಅಂದ್ರೆ ಪ್ರಸಿದ್ಧನಾದಂಥ ಸಂವತ್ಸರ ಎಂಬ ಶಬ್ದವಾಚ್ಯನಾದ ಚತುರ್ಮುಖ ಹುಟ್ಟಿದ ಅಂತ ಅದಕ್ಕೆ ಅರ್ಥ. ಯಾಕೆ ಅವನಿಗೆ ಸಂವತ್ಸರ ಅಂತ ಹೆಸರು? ಈ ಹಿಂದೆ ನಾವು ಅದನ್ನ ಒಂದ್ಸರಿ ಯಾವ ಪ್ರಸಂಗ ಬಂದಾಗ ಹೇಳಿದ್ದೆ. ಇದೇ ಪ್ರಕರಣನೋ ಇದು ಹಿಂದಿನ ಸೂತ್ರದಲ್ಲೋ ಇಲ್ಲ. ತನ್ನ ಮಕ್ಕಳಾದಂತಹ ದೇವತೆಗಳೆಲ್ಲರನ್ನೂ ಅವನು ಸಂತೋಷಪಡಿಸುವುದರಿಂದ ಅವನಿಗೆ ಸಂವತ್ಸರ ಅಂತ ಹೀಗೆ ಹೆಸರು. ಅದನ್ನ ಹಿಂದೊಂದ್ಸರಿ ಹೇಳಿದ್ದೆ. ಅಂತಹ ಸಂವತ್ಸರ ಎಂಬ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮ ಅಲ್ಲಿ ಹುಟ್ಟಿದ ಅಂತ ಅದರ ತಾತ್ಪರ್ಯ. ಇಲ್ಲಿ ಇದನ್ನು ಗಮನಿಸ್ರಿ, ಭಗವಂತನ ತೇಜಸ್ಸು ಅಲ್ಲಿ ಬಿತ್ತು. ಆ ತೇಜಸ್ಸೇ ಮುಂದೆ ಚತುರ್ಮುಖ ಬ್ರಹ್ಮವಾಯಿತು. ಚತುರ್ಮುಖ ಬ್ರಹ್ಮನ ಶರೀರ ಆಯಿತು. ಅವನು ಮೂಲತಃ ಅವನ ದೇಹವು ಕೂಡ ನಮ್ಮೆಲ್ಲರ ದೇಹದಂತೆ ಸ್ವರೂಪ ದೇಹ ಅಪ್ರಾಕೃತವೇ. ಆದರೆ ಈಗ ಅಲ್ಲಿ ಹುಟ್ಟಿದ್ದೇನಿದೆ ಅವನು ಹೊರಗಿನ ಒಂದು ಶರೀರ ಅಂತ ಅದರ ತಾತ್ಪರ್ಯ. ಈಗ ಇಲ್ಲಿ ಗಮನಿಸಿ, ಆ ಲಕ್ಷ್ಮೀದೇವಿಯ ಜೊತೆಗೆ ಅವನು ಸಮಾಗಮ ಮಾಡಿದ ಅಂತ ಬಂದಿದೆ. ಸಮಾಗಮ ಮಾಡಿದ ಅಂತ ಹೀಗೆ ಬಂದಿರೋದ್ರಿಂದ ಅವಳಲ್ಲಿ ಅವಳ ಗರ್ಭದಲ್ಲಿ ಅವನ ತೇಜಸ್ಸು ಬಿತ್ತು ಅಂತ ಅದರ ತಾತ್ಪರ್ಯ. ಇಲ್ಲಿ ತೇಜಸ್ಸು ಅಂತಂದ್ರೆ ಪರಮಾತ್ಮನ ಸ್ವರೂಪ ಶರೀರ ಏನಿದೆ ಆ ಸ್ವರೂಪ ಶರೀರದಿಂದ ಅಭಿನ್ನವಾದ ಅಪ್ರಾಕೃತವಾದ ತೇಜಸ್ಸು ಅಲ್ಲ ಇದು. ಇಲ್ಲಿ ತೇಜಸ್ಸು ಅಂತಂದ್ರೆ ಇದು ಕೂಡ ಪೂರ್ಣ ಪ್ರಾಕೃತವಾದದ್ದೇ. ಅಂದ್ರೆ ಪ್ರಕೃತಿಯಿಂದ ಹುಟ್ಟಿದಂಥದ್ದು, ಪ್ರಕೃತಿಯ ಒಂದು ಅನೇಕ ಅಂಶಗಳನ್ನು ಒಳಗೊಂಡಂಥದ್ದೇ ಒಂದು ಭಾಗ ಇದು. ಅದು ಈ ಲಕ್ಷ್ಮೀದೇವಿ ಗರ್ಭದಲ್ಲಿ ಬಿದ್ದಾಗ ಅದರಿಂದ ಈ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಅವನ ಶರೀರ ಹುಟ್ಟಿತು. ಯಾಕೆಂದ್ರೆ ಅವನ ಶರೀರವು ಕೂಡ ಪ್ರಾಕೃತವೇ ಅಂತ ಅನ್ನೋದನ್ನ ಅಲ್ಲಿ ಗಮನಿಸಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹಿಂದೆ ಅಥವಾ ಮುಂದೆ ಒಂದು ಕಡೆ ಎಲ್ಲೋ ಬರೋದಿದೆ. ಅಪಯೇವ ಸಸರ್ಜಾದವು, ಅವನು ಮೊದಲು ನೀರನ್ನೇ ಸೃಷ್ಟಿ ಮಾಡಿದ. ಅದಾದ್ಮೇಲೆ ತಾಸು ವೀರ್ಯಂ ಅವಾಸೃಜತ್, ಆ ನೀರಿನಲ್ಲಿ ತನ್ನ ತೇಜಸ್ಸನ್ನು ಹಾಕಿದ. ಮುಂದೆ ತದಂಡಂ ಅಭವದ್ ಹೈಮಂ, ಆ ತೇಜಸ್ಸಿನಿಂದಲೇ ಬ್ರಹ್ಮಾಂಡ ಹುಟ್ಟಿತು ಅಂತ ಹೀಗಲ್ಲಿ ಬಂದಿದೆ. ಅಲ್ಲಿ ಬ್ರಹ್ಮಾಂಡ ಹುಟ್ಟಿತು ಅಂತ ಹೇಳೋದು, ಇಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿತು ಅಂತ ಹೇಳೋದು ಹೆಚ್ಚು ಕಡಿಮೆ ಒಂದೇ ರೀತಿ. ಅಲ್ಲಿ ಎರಡು ಸಂಗತಿಗಳು. ಚತುರ್ಮುಖ ಬ್ರಹ್ಮ ಅವನ ಮೂಲ ಜೀವ ಸ್ವರೂಪ ಏನಿದೆ ಅದಂತೂ ಅಪ್ರಾಕೃತನೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ, ಅದು ಹುಟ್ಟುವ ಪ್ರಶ್ನವೇ ಇಲ್ಲ. ಚತುರ್ಮುಖ ಬ್ರಹ್ಮನಿಗೆ 4 ಮುಖ, ಕೈ, ಕಾಲು ಇತ್ಯಾದಿ ಇರುವಂತಹ ಒಂದು ಶರೀರ ಇದೆಯಲ್ಲ, ಅವನದೇ ಆದ ಶರೀರ. ಆ ಶರೀರ ಹುಟ್ಟೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಆ ಚತುರ್ಮುಖ ಬ್ರಹ್ಮನಿಗೆ
ತನ್ನ ಶರೀರ ಇರುವಂತೆ ಬ್ರಹ್ಮಾಂಡ ಅನ್ನುವುದು ಒಂದೊಂದು ಶರೀರ. ಅದಕ್ಕಾಗಿ ಅವನನ್ನು ವಿಧಿಂ ಬ್ರಹ್ಮಾಂಡ ವಿಗ್ರಹಂ ಅಂತ ಇತ್ಯಾದಿ ಕಡೆ ವರ್ಣನೆ ಮಾಡ್ತಿರ್ತಾರೆ. ಬ್ರಹ್ಮಾಂಡ ಅನ್ನೋದು ಅವನಿಗೆ ಮತ್ತೊಂದು ಶರೀರ. ಹೆಚ್ಚು ಕಡಿಮೆ ಒಂದೇ ಪ್ರಸಂಗದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಪ್ರಾಯ ಮೊದಲು ಅವನ ಶರೀರ ಹುಟ್ಟೋದು, ಆಮೇಲೆ ಬ್ರಹ್ಮಾಂಡ ಹುಟ್ಟೋದು, ಹೀಗೆಲ್ಲ ಇದೆ. ನಾವು ಗಮನಿಸಬೇಕಾದ ಸಂಗತಿ ಅಂದರೆ ಚತುರ್ಮುಖ ಬ್ರಹ್ಮನ ಈ ಶರೀರ ಹುಟ್ಟೋದು ಮತ್ತೆ ಬ್ರಹ್ಮಾಂಡ ಹುಟ್ಟೋದು ಇವೆರಡಕ್ಕೂ ಕೂಡ ಆ ಭಗವಂತನ ಆ ತೇಜಸ್ಸೇ ಕಾರಣ. ಅಂದ್ರೆ ಅಪ್ರಾಕೃತವಾದ ತೇಜಸ್ಸಲ್ಲ, ಅಪ್ರಾಕೃತವಾದ ವೀರ್ಯ ಅಲ್ಲ, ಪ್ರಾಕೃತವಾದ ಅಂಶಗಳನ್ನು ಒಳಗೊಂಡಂತಹ ವೀರ್ಯವೇ ಇವನ ಶರೀರಕ್ಕೂ ಕಾರಣ. ಅದನ್ನು ನಾವು ಇಲ್ಲಿ ನೋಡಿದ್ವಿ. ಈಗ ಅಲ್ಲೂ ಹೇಳ್ತಿರೋದು, ಅಲ್ಲಿ ನೋಡಿ, ಅಪಯೇವ ಸಸರ್ಜಾದು, ಮೊದಲು ನೀರಿನ ಸೃಷ್ಟಿ ಮಾಡಿದ, ಅಲ್ಲಿ ತಾಸು ವೀರ್ಯಮವಾಸ ಜೊತೆ ಅಲ್ಲಿ ತನ್ನ ತೇಜಸ್ಸನ್ನು ಹಾಕಿದ, ಆ ತೇಜಸ್ಸು ಘನೀಭವಿಸಿ ಅಂತ ಮತ್ತೆ ಅಲ್ಲೂ ಸುಮ್ಮನೆ ನಾವು ತಿಳ್ಕೋಬೇಕು. ತದಂಡಂ ಅಭವದ್ ಹೈಮಂ, ಅದು ಒಂದು ಬಂಗಾರದ ಮೊಟ್ಟೆಯಾಗಿ ಪರಿಣಮಿಸಿತು. ಸಹಸ್ರಾಂಶ ಸಮಪ್ರಭಂ, ಸಾವಿರಾರು ಸೂರ್ಯರಂತೆ ಕಂಗೊಳಿಸುವ ಒಂದು ಬ್ರಹ್ಮಾಂಡ ಅದು ಅಂತ ಅಲ್ಲಿ ಬಂದಿದೆ. ಇದು ಯಾಕೆ ನೆನಪು ಮಾಡಿಕೊಂಡೆ ಅಂದ್ರೆ, ಚತುರ್ಮುಖ ಬ್ರಹ್ಮನ ದೇಹ, 4 ಮುಖಗಳಿಂದ ಕೂಡಿದ ಆ ದೇಹ ಈ ಹುಟ್ಟಿತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರಲ್ಲ, ಮತ್ತೆ ಅಲ್ಲಿ ವೀರ್ಯವನ್ನು ಹಾಕಿದ ನೀರಿನಲ್ಲಿ, ಅದರಿಂದ ಬ್ರಹ್ಮಾಂಡ ಹುಟ್ಟಿತು ಅಂತೆಲ್ಲ ಬಂದಿದೆಯಲ್ಲ, ಅವು ಎರಡೂ ಕೂಡ ಒಂದು ಸಮಾನತೆಯನ್ನು ಪಡ್ಕೊಂಡಿವೆ. ಎರಡೂ ಕೂಡ ಪರಮಾತ್ಮನ ಪ್ರಾಕೃತವಾದ ತೇಜಸ್ಸಿನಿಂದಲೇ ಹುಟ್ಟಿದ್ದು. ಪ್ರಕೃತಿಯ ಅಂಶಗಳನ್ನು ಒಳಗೊಂಡ ಒಂದು ತೇಜಸ್ಸನ್ನೇ ಅಲ್ಲಿ ಹಾಕಿದ ಅವನು, ಹಾಕಿ ಅದನ್ನು ಸೃಷ್ಟಿ ಮಾಡಿದ. ಅಲ್ಲಿ ಅದರ ಮೂಲಕ ಬ್ರಹ್ಮಾಂಡ ಹುಟ್ಟಿತು ಅಂತ. ಅಲ್ಲಿ ತಾಸು ವೀರ್ಯ ಮವಾಸೃಜಂತಿದೆ ನೋಡಿ, ಆ ನೀರಿನಲ್ಲಿ ಹಾಕಿದ ಅಂತ. ನಾನು ಮೊನ್ನೆ ಒಂದು ದಿವಸ ಹೇಳಿದೆ, ನೀರು ಅಂದ್ರೆ ಯಾವುದು? ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಲಕ್ಷ್ಮೀದೇವಿಯೇ ನೀರಿನ ರೂಪದಲ್ಲಿದ್ಲು ಅಂತ ಭಾಗವತ ತಾತ್ಪರ್ಯದ ಒಂದು ಮಾತು ಕೋಟ್ ಮಾಡಿದ್ದೆ. ಯತ್ರ ವಾಯುದ ಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ, ವಾಯು, ಉದ ಒಂದು ನೀರು ಇತ್ಯಾದಿ ರೂಪದಿಂದ ಲಕ್ಷ್ಮೀದೇವಿ ಇದ್ಲು ಅಂತ. ಆದ್ರಿಂದ ತಾಸು ವೀರ್ಯ ಮವಾಸೃಜತ, ನೀರಿನಲ್ಲಿ ತನ್ನ ತೇಜಸ್ಸನ್ನು ಹಾಕಿದ ಅಂದ್ರೆ ಮತ್ತೆ ಲಕ್ಷ್ಮೀದೇವಿ ಗರ್ಭದಲ್ಲಿ ಹಾಕಿದ ಅಂತಾನೆ ಪ್ರಾಯ ಅಲ್ಲಿಯೂ ಕೂಡ ಅರ್ಥ. ಹಾಗ್ಯಾರು ಟಿಪ್ಪಣಿಕಾರರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಇದಕ್ಕೂ ಅದಕ್ಕೂ ಹೋಲಿಕೆ ಇದೆ. ಅಂತೂ ಬ್ರಹ್ಮಾಂಡ ಹುಟ್ಟುವುದಾಗಲಿ, ಚತುರ್ಮುಖ ಬ್ರಹ್ಮನ ಈ 4 ಮುಖಗಳಿಂದ ಕೂಡಿದ ಅವನ ದೇಹ ಹುಟ್ಟುವುದಾಗಲಿ, ಎರಡಕ್ಕೂ ಕೂಡ ಲಕ್ಷ್ಮೀದೇವಿಯೇ ಪತ್ನಿಯಾಗಿ ಪರಮಾತ್ಮನಿಗೆ ಸಹಾಯ ಮಾಡ್ತಾಳೆ, ಪರಮಾತ್ಮನಿಗೆ ಸೇವೆ ಸಲ್ಲಿಸ್ತಾಳೆ. ಸಹಾಯ ಅಂತ ನಾನು ಹೇಳೋದು ಬೇಡ, ಸೇವೆ ಸಲ್ಲಿಸ್ತಾಳೆ. ಆ ಪ್ರಕೃತಿಯ ಪ್ರಾಕೃತ ಅಂಶಗಳಿಂದಲೇ ಬ್ರಹ್ಮಾಂಡವೂ ಹುಟ್ಟೋದು, ಹಾಗೇನೆ ಚತುರ್ಮುಖ ಬ್ರಹ್ಮನ 4 ಮುಖಗಳಿಂದ ಕೂಡಿದ ದೇಹನೂ ಕೂಡ ಹುಟ್ಟೋದು. ಅದು ನೆನಪಿಗೆ ಬಂತು ಅಂತ ಹೇಳಿದೆ. ಲಕ್ಷ್ಮೀದೇವಿಯೇ ನೀರಿನ ರೂಪದವಳಾದ್ರಿಂದ ಆ ನೀರಿನಲ್ಲೇ ತೇಜಸ್ಸನ್ನು ಹಾಕಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಕೂಡ ನೀರಿನ ರೂಪದ ಲಕ್ಷ್ಮೀದೇವಿಯ ಗರ್ಭದಲ್ಲಿ ಹಾಕಿದ ಅಂತ ಅರ್ಥ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.